ಬಿಟ್ಟವ್ರೆ ಅಂತ. ಇದು ನಮ್ಮ ಮನೆ ಮುಂದೆನೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಊರಿನ ಗ್ರಾಮ ದೇವತೆಯ ಜಾತ್ರೆ ಆಗಿರುತ್ತೆ. ಸೊ ಹಂಗಾಗಿ ದೇವಸ್ಥಾನದ ಹತ್ರ ಫುಲ್ ಮಳೆ ಬರ್ತಾಯಿತ್ತು. ಸೊ ಹಂಗಾಗಿ ನಮ್ಮ ಮನೆ ಮುಂದೆನೇ ಹೋಳಿಗೆ ಎಲ್ಲ ಮಾಡ್ತಾಯಿದ್ದಾರೆ. ಸುಮಾರು 2,000 ಒಬ್ಬಟ್ಟನ್ನ ಸುಡ್ತಾ ಇದ್ದಾರೆ. ಸೊ ನಾಳೆ ಜಾತ್ರೆ ಇದೆ, ಹಂಗಾಗಿ ಹೋಳಿಗೆನ ಇಲ್ಲೇ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ನೋಡಿ, ನಾನು ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಂಡೆ ಹೇಗಿರುತ್ತೆ ಅಂತ. ಹಾಯ್, ನಮ್ಮ ಅಣ್ಣ ಗೈಸ್ ಎಲ್ಲ ಕುತ್ಕೊಂಡವ್ರೆ, ಇಲ್ಲಿ ಒಬ್ಬಟ್ಟು ಮಾಡ್ತಾವ್ರೆ. ಮಂಜಪ್ಪ ಬಾ, ಒಬ್ಬಟ್ಟು ಮಾಡು. ಮಂಜಪ್ಪಂಗೆ ಜಾಗನೇ ಇಲ್ಲ ಒಬ್ಬಟ್ಟು ಮಾಡಕ್ಕೆ. ನೋಡಿ ಗೈಸ್, ನಮ್ಮ ಮಾರಮ್ಮನ ಜಾತ್ರೆಗೆ ಯಾವ ಥರ ರೆಡಿ ಮಾಡೋರೆ, ಫುಲ್ ಯಾವ ಥರ ಲೈಟಿಂಗ್ಸ್ ಬಿಟ್ಟವ್ರೆ ಅಂತ. ಇದು ನಮ್ಮ ಮನೆ ಮುಂದೆನೇ ಈ ಥರ ಬಿಟ್ಟವ್ರೆ. ಇದೇ ನಮ್ಮ ಮನೆ, ಇದೇ ನಮ್ಮ ಮನೆ ಗೈಸ್. ಇಲ್ಲ ಮತ್ತೆ ನಿಂತವ್ರೆ, ಇದೇ ನಮ್ಮ ಮನೆ. ಇಲ್ಲೇ ದೇವಸ್ಥಾನ ಗೈಸ್, ಬೆಳಗ್ಗೆ ತೋರಿಸ್ತೀನಿ. ಸೊ ನೈಟು ಈ ಥರ ಕಾಣಿಸ್ತಾ ಇದೆ ವ್ಯೂ. ಇಲ್ಲಿ ರಿಷ ಇದ್ದಾಳೆ ಇಲ್ಲಿ. ಜಾತ್ರೆಗೆ ರೆಡಿ ಆಗ್ತವ್ರೆ. ನಮ್ಮ ಅಕ್ಕ ಎಸ್ಪೆಷಲಿ ಕಳಸ ಹೊರುತ್ತಲ್ವ, ಅದಕ್ಕೆ ಸ್ವಲ್ಪ ಲೈಟಾಗಿ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ. ನಾವೇನೇನು ಮೇಕಪ್ ಮಾಡಿಲ್ಲ, ಸ್ವಲ್ಪ ಲೈಟಾಗಿ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕನ. ನಿಮ್ಗೆ ಏನಾದ್ರು ಮೇಕಪ್ ಬೇಕು ಅಂದ್ರೆ ಹಿಂಗೆ ನಮ್ಮ ಅಕ್ಕಂಗೆ DM ಮಾಡಬೇಡಿ, ಕಾಂಟ್ಯಾಕ್ಟ್ ಮಾಡಿ. ಅಂತೂ ಎಷ್ಟೊತ್ತು ರೆಡಿ ಆಗ್ತಾರೆ ಗೊತ್ತಾ ಗೈಸ್. ಒಂದು ನಿಮಿಷ ಕೊಡಿಲಿ. ಇವಳು ರೆಡಿ ಆಗ್ಬಿಟ್ಟು ನಿಂತ್ಕೊಬಿಟ್ಟವಳೆ ನನ್ನ ಹತ್ರ. ಇವಾಗ ನನಗೆ ಹೇಳ್ತಾ ಇರೋದು ಎಷ್ಟೊತ್ತು ರೆಡಿ ಆಗ್ತೀನೋ ಅಂತ. ಫಸ್ಟ್ ರೆಡಿ ಮಾಡಿಸ್ಕೊಂಡ್ರೆ ಗೈಸ್, ಒಂದು ರೆಡಿ ಮಾಡಲ್ಲ. ಅಯ್ಯೋ, ನನಗೆ ಆಗಲ್ಲ. ಮತ್ತೇನು ಸಮಾಚಾರ ಹೇಳ್ಬೇಕಲ್ಲ. ಇವಾಗ ಆಲ್ರೆಡಿ ಟೈಮ್ ಒಂದು 5:30 ಆಗಿದೆ. ಸೊ ಇವಾಗ ಆರತಿಗಳೆಲ್ಲ ಹೊರಡುತ್ತೆ. ಮನೆ ಹತ್ರನೂ ಇಂದನೂ ಫುಲ್ ಎಲ್ಲ ಆರತಿಗಳು ಹೊರಡುತ್ತೆ. ಸೊ ಅಷ್ಟರಲ್ಲಿ ರೆಡಿ ಆಗಬೇಕು ಗೈಸ್. ರೆಡಿ ಆಗ್ತಾ ಇದ್ವಿ. ಮಾರ್ನಿಂಗಿಂದಲೇ ಎಲ್ಲ ಜಾತ್ರೆ ಎಲ್ಲ ನಡೆದಿದೆ ಆಲ್ರೆಡಿ. ಸೊ ಇವಾಗ ಆರತಿಗಳು ಹೊರಡುತ್ತೆ. ಓಕೆ ಗೈಸ್, ಸಿಗೋಣ. ಆರತಿಗಳನ್ನೆಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತ ಎಲ್ಲ. ನೋಡಿ ಗೈಸ್, ನಮ್ಮ ಅಕ್ಕ ಹೇಗೆ ರೆಡಿ ಮಾಡಿದ್ವಿ, ಚೆನ್ನಾಗಿ ರೆಡಿ ಮಾಡಿದ್ವಿ. ಸಿಂಪಲ್ ಆಗಿ ರೆಡಿ ಮಾಡಿದ್ವಿ. ನಮ್ಮ ಅಕ್ಕ ಗ್ರ್ಯಾಂಡಾಗೆಲ್ಲ ಬೇಡ ಕಣಮ್ಮ, ಇದು ಗ್ರ್ಯಾಂಡ್ ಆಯ್ತು ಅಂತ ಐತೆ ನಮ್ಮ ಅಕ್ಕ. ಏನು ಹಚ್ಚಿಲ್ಲ, ಅಲ್ಲೊಂದು ಫೌಂಡೇಶನ್, ಒಂದು ಲಿಪ್ಸ್ಟಿಕ್ ಅಷ್ಟೇ ಹಾಕಿರೋದು. ಚೆನ್ನಾಗಿ ಕಾಣಿಸ್ತಾ ಇಬ್ರು ಸೂಪರ್ ಆಗಿದೆ. ನಾವೇ ಸೂಪರ್, ನ್ಯಾಚುರಲ್ ಬ್ಯೂಟಿ. ಊರಿನ ಗೌಡ್ರಾಗಿರೋದ್ರಿಂದ ಇವರೇ ಮೊದಲನೇ ಪೂಜೆ ಮಾಡಬೇಕು. ಇವ್ರು ಯಾರು ಅಂತ ನೋಡ್ತಾ ಇದ್ದೀರಾ, ನನ್ನ ತಂಗಿ ಪ್ರೀತಿ ಇಲ್ವಾ, ಅವ್ರ ಅಪ್ಪ ಇವರು ಮತ್ತು ಅವ್ರ ತಮ್ಮ. ಸೊ ಪೂಜೆ ಮಾಡ್ತಿದ್ದಾರೆ. ಅವರೇ ಕಳಸ ಕೂಡ ಹೂಡಿದ್ದಾರೆ, ಹಂಗಾಗಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ದೇವಸ್ಥಾನ ಹತ್ರ ಬಂದೆ ನಾನು. ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ದೇವಸ್ಥಾನ. ಇದು ಒಂದು ಚಿಕ್ಕ ದೇವಸ್ಥಾನ ಆಗಿತ್ತು. ಸೊ ಎಲ್ಲ ಬಂದು ಹಣ್ಣು ಕಾಯಿ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆ ಬೇಕಾದಾಗ. ಬಟ್ ಇವಾಗ ಇದನ್ನೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನನಗೆ ನೋಡಿ ಫುಲ್ ಖುಷಿ ಆಯಿತು. ಸೊ ನಮ್ಮೂರಿನಲ್ಲಿ ಈ ಥರ ಇಂಪ್ರೂವ್ಮೆಂಟ್ ಆಗಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಇದೇ ದೇವರಿಗೆ ನಾವು ಆರತಿ ಸಹ ಮಾಡ್ತಾ ಇರೋದು. ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನೀವೇ ನೋಡಿ ಆರತಿ ಎಲ್ಲ ಯಾವ ಥರ ಇರುತ್ತೆ, ಯಾವ ಥರ ತೊಗೊಂಬಂದಿರ್ತಾರೆ ಪ್ರತಿ ಮನೆಯಲ್ಲೂ ಅಂತ. ಫೈನಲಿ ಜಾತ್ರೆ ಮಾತ್ರ ಸೂಪರ್ಬಾಗಾಯಿತು. ಯಾವ್ದು ಗೌಡ್ರದು? ರೆಡಿ ಆಗೈತೆ. ಇದು ನಮ್ಮ ಆರತಿ. ಇವಾಗ ಸಾಂತಾರ್ಲೆ ತಗೊಂಡ್ಬಿಡ್ತೀವಿ. ನಮ್ದು ಫಸ್ಟ್ ರೆಡಿ ಆಗೈತೆ ಆರತಿ. ಆರತಿ ಇಲ್ಲ, ವಿಲದಲ್ಲಿ ಹಾಕ್ಬೇಕು ಹೊತ್ತೆ. ಹಾಕು
ಫೋಟೋ ತೆಗಿಬೇಕಾಯ್ತು ಒಂದು ಆರತಿ ಮಾಡೋ ದಿನ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕುಂತವಳೆ ಅದರಲ್ಲೂ ರೀಲ್ಸ್ ನೋಡ್ತಾವಳೆ. ಅಲ್ಲಿ ಹೋಗಿ ಹೆಲ್ಪ್ ಮಾಡ್ತಾ ಇಲ್ಲ ಆರತಿ ಮಾಡೋರಿಗೆಲ್ಲ. ಗೈಸ್ ನೋಡಿ ಗೈಸ್, ಆರತಿ ರೆಡಿ ಆಗೈತೆ, ಇವಾಗ ತಗೊಂಡು ಹೋಗ್ಬೇಕು. ನಾನು ನಿಮ್ದಲ್ಲಿ ಆರತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಗೈಸ್. ಆರತಿ ಎಲ್ಲ ನಾವು ತಗೊಂಡು ಹೋಗ್ತೀವಿ. ಸೊ ನಮ್ಮನೇಲಿ ಈ ಥರ ಸಿಂಪಲ್ ಆಗಿ ರೆಡಿ ಮಾಡಿದ್ದೀವಿ ಗೈಸ್. ಇಲ್ಲಿ ಹಾಂ ಸಾಕು. ನೋಡಪ್ಪ, ಇವರೇ ನಮ್ಮ ಕಲಿಸಿದ ಉಪಾಧ್ಯಕ್ಷರು. ನೋಡಿ, ಪ್ರತಿಯೊಂದು ಮನೆಯಿಂದನೂ ಸಹ ಆರತಿಗಳು ಬಂದಿದೆ. ಸೊ ಮೇಯ್ನ್ ಕಳಶ ಹೊತ್ಕೊಂಡಿರೋರು ಪ್ರೀತಿ ಅವ್ರ ಅಪ್ಪನೇ. ಆವಾಗಲೇ ಪೂಜೆ ಮಾಡ್ತಿದ್ರಲ್ಲ ಅವರೇನೇ ಬಾಯಿಗೆ ಬಟ್ಟೆನ ಕಟ್ಟಿದ್ದಾರೆ. ಸೊ ಅಂದರೆ ಈ ದೇವರಿಗೆ ಇದೇ ಥರನಂತೆ ಮಾಡೋದು, ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಹಳ್ಳಿ ಕಡೆ, ಇದೇ ಥರ ಮಾಡಬೇಕು ಅಂತ. ಸೊ ಹಂಗಾಗಿ ಅವರೇ ಕಳಶ ಹೊತ್ಕೊಂಡಿದ್ದಾರೆ. ನಮ್ಮ ಅಕ್ಕ ಹೊತ್ಕೊಳ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅಂಕಲೇ ಕಳಶ ಹೊತ್ಕೊಂಡ್ರು. ನಾವೆಲ್ಲ ಆರತಿ ಹೊತ್ಕೊಂಡು ಹೋಗ್ತಾ ಇದ್ದೀವಿ ಹಿಂದೆನೇ. ಸೊ ಇವಾಗ ದೇವಸ್ಥಾನ ಹತ್ರ ಎಲ್ಲ ಆರತಿಗಳನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇಬ್ಬಿಬ್ಬರಾಗಿ ದೇವಸ್ಥಾನ ಒಳಗಡೆ ಬಿಡ್ತಾರೆ ಆರತಿನ. ಸೊ ಆಮೇಲೆ ಒಬ್ಬೊಬ್ಬರು ಮನೆಯದೇ ಆರತಿನ ಈಸ್ಕೊಂಡು ದೇವ್ರಿಗೆ ಬೆಳಗ್ಬಿಟ್ಟು ದೀಪನ ಹಂಗೆ ನಮಗೆ ವಾಪಸ್ ಕೊಡ್ತಾರೆ ಆರತಿನ. ಸೊ ಈ ಥರ ಟ್ರೆಡಿಷ್ನಲಾಗಿ ಮಾಡ್ತಾರೆ. ಸೊ ಈ ಟ್ರೆಡಿಷ್ನಲ್ ನೋಡೋಕ್ಕೆ ಒಂದು ಕಣ್ಣು ಸಾಲದು ಅಂತ ಹೇಳ್ಬೋದು, ಅಷ್ಟು ಚೆಂದ ಇರುತ್ತೆ. ನನಗೆಲ್ಲ ಈ ಥರ ಆರತಿ ಹೊತ್ಕೊಳ್ಬೇಕು ಅಂದರೆ ಈ ಥರ ಎಲ್ಲ ತುಂಬ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಯಾವಾಗಲೂ ನಮ್ಮ ಟ್ರೆಡಿಷ್ನಲ್ನ ನಾವು ಬಿಟ್ಕೊಡ್ಬಾರ್ದು. ಸೊ ಹಂಗಾಗಿ ನಂಗೆ ಯಾವಾಗಲೂ ಟ್ರೆಡಿಷ್ನಲ್ಗೆ ಇರೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ. ಸೊ ನಿಮಗೆಲ್ಲ ಯಾವ ಥರ ಇಷ್ಟ ಅಂತ ಕಮೆಂಟ್ ಮಾಡಿ. ನಿಮಗೆ ಟ್ರೆಡಿಷ್ನಲ್ ಇಷ್ಟನೋ ಅಥವಾ ವೆಸ್ಟ್ರನ್ ಇಷ್ಟನೋ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ಟ್ರೆಡಿಷ್ನಲ್ ಅಂದರೆ ತುಂಬ ಇಷ್ಟಪಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆ ಕನೆಕ್ತಿದ್ಯಾ? ಸುಮ್ಮನೆ ಅವಳು ಬ್ಲಾಗ್ ಏನು ಮಾಡ್ತಿದ್ದಾಳಲ್ಲ, ಸೊ ಅದು. ಹೆಂಗಿತ್ತು ಜಾತ್ರೆ ಪ್ರೀತಿ? ಏನೋ ಚೆನ್ನಾಗಿತ್ತು. ನೀವೇನು ಮಾಡ್ತಿದ್ದೀರೋ ಮಾತಾಡ್ದಂಗೆ ಅವರು ಸುಮ್ಮನೆ ಅಂದರೆ ಮೂಕ ಪ್ರೇಕ್ಷಕರು. ಹಾಂ ಕರೆಕ್ಟ್ ಗೈಸ್, ಮೂಕ ಪ್ರೇಕ್ಷಕಿ ಗಾಯ್ಸ್. ಇನ್ನೂ ಊಟ ಮಾಡಿಲ್ಲ, ಆರತಿ ಹೊತ್ತು ತಲೆಗೆ ಇರಂತೆ, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ. ಸರಿ ಬಾಯ್. ನೋಡಿ ಗೈಸ್, ಅವ್ರು ಮೂಕ ಪ್ರೇಕ್ಷಕರ ಅಲ್ಲ ನೋಡ್ತಿದ್ರು ನೋಡಿ, ಪ್ರೇಕ್ಷಕಿ ಏನು ಗ್ಲೋಯಿಂಗ್ ಗೈಸ್. ನಾವ್ ಏನ್ ಗೊತ್ತಾ, ಇಬ್ರು ಮ್ಯಾಚಿಂಗ್ ಯಾವಾಗಲೂ. ಯಾರಾದ್ರೂ ಕೇಳ್ಬೇಕಲ್ಲ ಅಂತ. ಜಾತ್ರೆ ಮಾತ್ರ ಸೂಪರ್ ಆಯ್ತು ಗೈಸ್, ಇಷ್ಟ ಆಯ್ತು. ನಿಮ್ಗೆ ಕಾಲೇಜ್ಗೆ ಅಂತ ರಜಾನೆ ಹಾಕ್ಬಿಟ್ರಲ್ಲ ಗೈಸ್. ನಾನಾಕಿಲ್ಲ, ನಮ್ಮ ಮಾರ್ಕ್ಸ್ ಇಲ್ಲ. ಇಂಥ ಅಮ್ಮ ಎಲ್ಲರಿಗೂ ಸಿಗ್ಲಪ್ಪ. ನಮ್ಮ ಅಪ್ಪ ಸರಿ ಬಾಯ್.